ಹೇಳ್ಬೇಕು. ಸಂಬಂಧ ಮಾತಾಡಿ ಅವರು ಭ್ರಷ್ಟಾಚಾರ ಮಾಡಿದಾಗಲೇ ಅವ್ರು ನಮ್ಮ ಯಾರು ಯಾವ ಸ್ವಾಮಿ ಹೇಳ್ತಾ ಇದ್ದಲ್ಲ ವಿರೋಧ ಪಕ್ಷ ನಾಯಕ ಗುರುಸ್ವಾಮಿ ಹೇಳಿ ಅಲ್ಲ ಸಭಾಧ್ಯಕ್ಷರೇ, ನಾರಾಯಣ ಸ್ವಾಮಿ ಅವರು ಮಾತನಾಡ್ತಿದ್ದಾರೆ, ಮಾತಾಡ್ಲಿ. ಮುಖ್ಯಮಂತ್ರಿ ಹೆಸರು ತೆಗೆದಿರೋದಕ್ಕೆ ನಾನು ಮಾತನಾಡ್ತಿರೋದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಎಲ್ಲಿಂದ ಬಂತು ಅಂತ ಇವರಿಗೆ? ಕ್ಯಾಶು ನಾವು ಕೂಡ ವ್ಯವಹಾರ ಮಾಡ್ತೀವಿ. ಕ್ಯಾಶು 4,000 ಕೋಟಿ ಬ್ಯಾಂಕ್ಲಿಂದ ಹೆಂಗ್ ಡ್ರಾ ಮಾಡಕ್ಕಾಯ್ತು? ತಡ್ರಿ, ಒಂದ್ ನಿಮಿಷ ತಡ್ರಿ. ಕೇಶವ್, ನೀವು ನಡು ಮಾತಾಡಿದ್ರೆ ಮುಖ್ಯಮಂತ್ರಿ ಸ್ವಾಮಿ, ನಾನು 3 ಗಂಟೆ ಮುಗಿತು. ಅವ್ರು ಹೇಳಿ ಒಂದು ನಿಮಿಷ. ಅವ್ರು ಯಾವ ಕಡೆ ಹೋಗ್ಬಾರ್ದು, ಅವ್ರು ಮಾತಾಡೋದು ಅವ್ರು ಮಾತಾಡೋ ಯಾವ ಕಡೆ ಹೋಗ್ಬಾರ್ದು. ನನ್ನ ಅನುಮತಿಯಿಂದ ಮಾತಾಡೋ ಯಾವ ಕಡೆ ನನ್ನ ಅನುಮತಿ ಹೇಳ್ತೀನಿ ನಾನು ತಗೋತೀನಿ ಬಿಡಿ. ನೋಡಿ ಒಂದ್ ನಿಮಿಷ ನಾರಾಯಣ ಸ್ವಾಮಿ, ಸರ್ಕಾರಕ್ಕೆ ಸೇರಿದೆ ಅಂತ ಹೇಳಿ ಒಂದ್ ನಿಮಿಷ ದಯವಿಟ್ಟು ಹೇಳ್ಬಿಟ್ಟಿದ್ರಲ್ಲ, ಮುಖ್ಯಮಂತ್ರಿ ಹೆಸರನ್ನು ಹೇಳಿದ ಅವ್ರಿಗೆ ಪಾಲ್ ಹೋಗಿದೆ ಅಂತ ಹೇಳಿದ್ದಾರೆ. ಅದನ್ನ ಒಪ್ಪಕ್ ತಯಾರಿಲ್ಲ, ದಯವಿಟ್ಟು ಹೇಳಿ. ನಾನು ತಗೋತೀನಿ. ಅದೊಂದು ಹೇಳಿದ್ದಾರೆ, ನೇರವಾಗಿ ಹೇಳಿ ಅವರು. ಮಾಡೋ ಪದ್ಧತಿ ಬಂದ್ ಮಾಡಿ. ನಾನು ಬಹಳ ಸ್ಪಷ್ಟವಾಗಿದ್ದೇನೆ. 6,000 ಕೋಟಿ ಕೊಟ್ಟಿದ್ದೇನೆ ಅಂತೇಳಿ ಗುರುಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೆ ಯಾರ್ಯಾರು ಪಾತ್ರ ಇದರಲ್ಲಿ ಎಷ್ಟು, ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಪ್ರಶ್ನೆ ಮಾಡಿದ್ದೇನೆ. ರೈತರ ಮನೆಗೆ ಕಳಿಸ್ತಿರಲ್ಲ, ರೈತರ ಮನೆಗೆ ಯಾರೇ ಲಂಚ ತಗೊಂಡ್ರು ವಿಪಕ್ಷ ನಾಯಕರೇ. ಈಗ ನನಗೆ ಅರ್ಥ ಆಗದೆ ಇರೋದು, ಸಂತೋಷ್ ಲಾಡ್ ಅವರಿಗೆ ಏನಾದ್ರು ಅಡಿಷನಲ್ ಚಾರ್ಜ್ ಕೊಟ್ಟಿದಾರ ಅಬ್ಕಾರಿದು? ನಿಮಗೆ ಅಬ್ಕಾರಿಗೆ ಅಡಿಷನಲ್ ಚಾರ್ಜ್ ತಗೊಂಡ್ರ ತರ ಮಾತಾಡ್ತಾ ಇದೀರಲ್ಲ. ರವಿ ಕೇಳಿ, ಒಂದ್ ನಿಮಿಷ ಲಾಡ್, ನನ್ನ ಅನುಮತಿಯನ್ನು ಪಡೆದು ಮಾತಾಡ್ಯಾರ. ಮಂತ್ರಿಗಳು ಹೇಳ್ಬೋದು, ತಾವು ಏನಾರು ಮಾತಾಡೋ ನಾನು ಅನುಮತಿ ಕೊಟ್ಟಿನಿ ಮಾತಾಡ್ಯಾರ. ಆಗ್ಲಿ ಸಭಾಪತಿಗಳೇ, ಇಲ್ಲಿ ವಿಷಯ ಇರ್ತಕ್ಕಂಥ 3 ಗಂಟೆ ಮುಗಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಈಗ ನಿಮಗೆ ನಾವು ವಿರೋಧ ಮಾಡಲ್ಲ, ನೀವೆಷ್ಟು ಕೊಟ್ರೆ ಅಷ್ಟೇ ಸಾಕು. ನೀವು ನೋಡಿ, ನಿಮ್ದು ಅತೀತ ಏನ್ರಿ ಒಂದ್ ಸ್ವಲ್ಪ ಬುದ್ಧಿಲ್ಲ, ಕೇಳ್ಬೇಕನ್ನೋದು ಸೌಜನ್ಯ. ಈಗ ಯಾರೇ ಅಧಿಕಾರದಲ್ಲಿದ್ರೆ ಲಂಚ ಕೇಳೋದಿದೆಯಲ್ಲ, ಲಂಚ ಕೇಳೋದೆಲ್ಲ ಥ್ರೂ ಅಧಿಕಾರಿಗಳೇ. ಪಾಪ ಅವರು ನಿಜವಾಗಿಯೂ ಲಂಚಗಾರರು ಆಗಿರ್ತಾರೋ ಇಲ್ಲೋ ಅಧಿಕಾರಿಗಳು ನನಗೆ ಗೊತ್ತಿರಲ್ಲ. ಕೆಲವು ಸಾರಿ ಲಂಚ